ಎಲ್ಲರಿಗೂ ಶುಭೋದಯ. ಇಂದು ನಮ್ಮ ಶಾಲೆಯಲ್ಲಿ ಮುಳುಬಾಗಿಲು ವತಿಯಿಂದ ಸೀತಾ ಫೌಂಡೇಶನ್ ಎಂಬ ಕಾರ್ಯಕ್ರಮದವರು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮವನ್ನು ಪ್ರಾರ್ಥನೆ ಮೂಲಕ ಆರಂಭಿಸೋಣ. ಪ್ರಾರ್ಥನೆ. 9ನೇ ತರಗತಿ ವಿದ್ಯಾರ್ಥಿನಿ ಅಕ್ಷಿತಾ. ಸರ್ವ ಸಮರ್ಪಣೆ ಮಾಡೋಣ, ವಿಘ್ನೆಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ, ಭಕ್ತ ಪ್ರೇಮಿಗೆ ನಮಿಸೋಣ. ಶ್ರೀ ಗಣೇಶನ ಶರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ, ವಿಘ್ನೆಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ, ಭಕ್ತ ಪ್ರೇಮಿಗೆ ನಮಿಸೋಣ. ಕರಿಮುಖ ಗಣಪ ಕಾಯೋ ಎಂದು ನಿರುತವು ದೈನ್ಯದಿ ಬೇಡೋಣ, ಶ್ರೀ ವಿನಾಯಕ ಜಗದ ಪಾಲಕ ಎನ್ನುತ್ತ ಹಾಡಿ ಹೊಗಳೋಣ, ಎನ್ನುತ್ತ ಹಾಡಿ ಹೊಗಳೋಣ. ಕರಿಮುಖ ಗಣಪ ಕಾಯೋ ಎಂದು ನಿರುತವು ದೈನ್ಯದಿ ಬೇಡೋಣ, ಶ್ರೀ ವಿನಾಯಕ ಜಗದ ಪಾಲಕ ಎನ್ನುತ್ತ ಹಾಡಿ ಹೊಗಳೋಣ, ಎನ್ನುತ್ತ ಹಾಡಿ ಹೊಗಳೋಣ. ಶ್ರೀ ಗಣೇಶನ ಶರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ, ವಿಘ್ನೆಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ, ಭಕ್ತ ಪ್ರೇಮಿಗೆ ನಮಿಸೋಣ. ಧನ್ಯವಾದಗಳು. ಸ್ವಾಗತ ಭಾಷಣವನ್ನು ಮಾಡಲು ಬರುತ್ತಿದ್ದಾರೆ ಅಶೋಕ್ ಸರ್. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಅಂಬಿಕಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ರಮೇಶ್ ಸರ್ ಅವರು ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ MM ಸರ್ ಅವರು ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸುತ್ತೇವೆ. ಅದೇ ರೀತಿ ಕಿರಣ್ ಸರ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತೇವೆ. ಕೃಷ್ಣಮೂರ್ತಿ ಸದಸ್ಯರು ಇವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಭಾಷಣ. ಅದೇ ರೀತಿ ಹರಿ NSUI ಅಧ್ಯಕ್ಷರು ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತೇವೆ. ವಿನೋದ್ ಸದಸ್ಯರು ಆಗಮಿಸಿದ್ದಾರೆ. ಅವ್ರಿಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಸಾಯಿ ಕುಮಾರ್ ಸದಸ್ಯರು ಅವರು ಸಹ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಬಗ್ಗೆ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿ ಎಲ್ಲ ಮಾಧ್ಯಮ ಮಿತ್ರರು ಆಗಮಿಸಿದ್ದೀರಾ, ನಿಮಗೂ ಸಹ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಅದೇ ರೀತಿ ಎಲ್ಲಾ ವಿದ್ಯಾರ್ಥಿಗಳು ಆಗಮಿಸಿದ್ದೀರಾ, ನಿಮಗೂ ಸಹ ಸ್ವಾಗತವನ್ನು ಬಯಸುತ್ತೇವೆ. ಸ್ವಾಗತ ಭಾಷಣವನ್ನು ಮಾಡಿದ ಅಶೋಕ್ ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಅತಿಥಿಗಳು ಉದ್ಘಾಟನೆ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇನೆ. ನಮಸ್ಕಾರ. ಏನಿವತ್ತೊಂದು ಮುಳಬಾಗಿಲು ತಾಲೂಕಿನ ಅಂಬ್ಲಿಕಲ್ ಗ್ರಾಮ ಪಂಚಾಯತಿಯ ಬಾಲಸಂದ್ರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನಮ್ಮ ಸೀತಾ ಫೌಂಡೇಶನ್ ವತಿಯಿಂದ ಅವರು ಅಧ್ಯಕ್ಷರಾದಂತಹ ಸಂಪತ್ತಣ್ಣವರ ನೇತೃತ್ವದಲ್ಲಿ ಅವರು ಸದಸ್ಯರಾದಂತಹ ಮುಖ್ಯ ಸದಸ್ಯರಾದಂತಹ ಕಿರಣ್ ಮತ್ತು ಕೃಷ್ಣ ಅವರ ಮುಖಾಂತರ ಸರ್ಕಾರಿ ಪ್ರೌಢಶಾಲೆ ಮಕ್ಕಳು ಓದುವಂತಹ ಮಕ್ಕಳಿಗೆ ಬುಕ್ಸು, ಪೆನ್ನು ಮತ್ತು ಕ್ರೀಡಾ ಸಾಮಗ್ರಿಗಳು ಎಲ್ಲ ನೀಡ್ತಾ ಇದ್ದಾರೆ. ಇವತ್ತು ಈ ನಿಮ್ಮ ಬಾಲಸಂದ್ರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನೀಡೋದು ತುಂಬ ಖುಷಿಯಾಗಿದೆ. ಒಂದು ಅವ್ರ ಉದ್ದೇಶ, ತಾಲೂಕಿನಲ್ಲಿ ಜಾಸ್ತಿ ಜನ ಸಮಾಜ ಸೇವಕರಿದ್ದಾರೆ, ಬಟ್ ಶಾಲಾ ವಿದ್ಯಾರ್ಥಿಗಳಿಗೆ ಯಾರು ಏನು ಮಾಡಲ್ಲ ಅನಿಸುತ್ತೆ. ನಾನು 9 ತಿಂಗಳಿಂದ ಇದೇ ಶಾಲೆಯಲ್ಲಿ ಬೈಂಡ್ಗಳು, ಎಕ್ಸಾಮ್ ಪ್ಯಾಡ್ಗಳು ಕೊಟ್ಬಿಟ್ಟು ಹೋಗಿದ್ದೆ. ಮತ್ತು ನಮ್ಮ ಕೈಯಲ್ಲದಷ್ಟು ನಾವು ಸಹಾಯ ಮಾಡ್ತಾ ಇದ್ದೀವಿ. ಇವಾಗ ದೇವರು ಅವ್ರಿಗೆ, ಕಿರಣ್ಗೆ ಮತ್ತು ಕೃಷ್ಣಗೆ ಈ ಒಂದು ಸಮಾಜ ಸೇವೆ ಮಾಡಲು ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಈ ಅಂಬ್ಲಿಕಲ್ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ರಮೇಶ್ ಅಣ್ಣವರು, ಈ ಶಾಲೆಯ ಮುಖ್ಯ ಶಿಕ್ಷಕರು ಮತ್ತು ಅವರ ಸಹೋದ್ಯೋಗಿಗಳು, ಮಕ್ಕಳು ಹಾಗೂ ಮಾಧ್ಯಮದವರು ಎಲ್ಲರೂ ಬಂದಿದ್ದಾರೆ. ಮಕ್ಕಳೇ, ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಈ ಸಮಾಜದಲ್ಲಿ ನಾವೇನಾದರೂ ಒಂದು ಸಾಧನೆ ಮಾಡಬೇಕು. ನಾವು ಭೂಮಿ ಮೇಲೆ ಹುಟ್ಟಿದ್ದೀವಿ, ಸತ್ತೋಗಂತೂ ನಿಜ, ಬಟ್ ಏನಾದರೂ ನಮ್ಮದು ಅಂತೊಂದು ಇರಬೇಕು, ಸಾಧನೆ ಇರಬೇಕು. ಇವಾಗ ಅವರು ಅಷ್ಟು ದುಡ್ಡು ಕೊಟ್ಬಿಟ್ಟು ಸುಮ್ಮನೆ ಏನೋ ಕಾಟಾಚಾರ ಕಿಸ್ಕೊಂಡು ನಾವು ಮನೆಯಲ್ಲಿದ್ರೆ ಆಗಲ್ಲ. ಒಂದು ಬುಕ್ಸ್ ಕೊಟ್ಟರೆ ಒಂದು ನೋಟ್ಸ್ ಬರ್ಕೋಬೋದು. ಒಂದು ಸ್ಪೋರ್ಟ್ಸ್ ಆದರೆ ಒಂದು
ನಾವು ನಮ್ಗೇನಾದ್ರೂ ಅದೃಷ್ಟ ಚೆನ್ನಾಗಿದ್ರೆ ಸ್ಟೇಟ್ ಲೆವೆಲ್ಲು, ನ್ಯಾಷನಲ್ ಲೆವೆಲ್ಲು, ಇಂಟರ್ನ್ಯಾಷನಲ್ ಲೆವೆಲ್ಲು, ಒಲಿಂಪಿಕ್, ಕಾಮನ್ವೆಲ್ತ್ ಸಾಧನೆ ಮಾಡ್ಬೋದು. ವಿರಾಟ್ ಕೊಹ್ಲಿ ಬರೀ SSLCನೋ PUC ಪಾಸ್ ಅಷ್ಟೇ. ಇವಾಗ ಅವರು ಪ್ರಪಂಚಕ್ಕೆ ಒಂದು ಒಳ್ಳೆ ಕ್ರಿಕೆಟರ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಅದೇ ರೀತಿ ಯಾರ ಹಣೆ ಬರಹ ಯಾರು ಹೆಂಗಿದ್ದು ಗೊತ್ತಿಲ್ಲ. ಅಲ್ಲಿ ಕುತ್ಕೊಂಡಿರು ಇಲ್ಲಿಗೆ ಬರ್ಬೋದು, ಇಲ್ಲಿ ಕುತ್ಕೊಂಡಿರು ಡೆಲ್ಲಿಗೆ ಹೋಗಿರ್ಬೋದು, ವಿಧಾನಸೌಧಕ್ಕೆ ಹೋಗ್ಬೋದು. ಪ್ರತಿಭೆ ಪ್ರತಿಯೊಬ್ಬರ ಮಕ್ಕಳಲ್ಲೂ ಇರುತ್ತೆ, ಅದನ್ನ ನಾವು ಸದುಪಯೋಗ ಪಡಿಸ್ಬೇಕು. ಅದೇ ರೀತಿ ನಮ್ಮ ತಾಲೂಕಲ್ಲಿ ಇವರು ಕಿರಣ್ಗೆ ಮತ್ತು ಕೃಷ್ಣಗೆ ಮತ್ತೆ ಅವರು ಅಧ್ಯಕ್ಷರಾದಂತಹ ಸಂಪತ್ ಅಣ್ಣವ್ರಿಗೆ, ತಾಲೂಕಿನಾದ್ಯಂತಹ ಅವರು ಮೊನ್ನೆ ಮರಣ ಹೊಂದಿದಂತಹ ನಾವು ಪಕ್ಕದ ಶಾಲೆಯ 4 ಮಕ್ಳಿಗೂ ಅವ್ರ ಕೈಲಾದಷ್ಟು ಸಹಾಯ ಮಾಡಿದ್ದಾರೆ. ಮತ್ತೆ ಅಂಬ್ಲಿಕಲ್ಗೂ ಹೋಗ್ಬಿಟ್ಟು ಮೊನ್ನೆ ಬುಕ್ಸು ಬಟ್ಟೆ ಎಲ್ಲ ಕೊಡ್ತಾ ಇದ್ದಾರೆ. ಅವರು ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ. ಆ ದೇವರು ಅವ್ರಿಗೆ ಇನ್ನೂ ಸಹಾಯ ಮಾಡುವಂತ ಶಕ್ತಿ ನೀಡಲಿ. ಜಾಸ್ತಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಒಂದು ಸಹಾಯ ಮಾಡಲಿ ಅಂತ ಹೇಳುತ್ತಾ, ಇವತ್ತು ನನ್ನನ್ನು ಕರೆಸಿ ನನ್ನ ಕೈಯಿಂದ ಈ ಒಂದು ಮಾತಾಡಬೇಕು ಮತ್ತೆ ನೀವು ಬರ್ಬೇಕಂದಾಗ ನಾನು ಖಂಡಿತ ಬರ್ತೀನಿ ಅಂತ ಹೇಳ್ತಾ ಬಂದಿದ್ದೀನಿ. ಅವ್ರಿಗೆ ಶುಭವಾಗಲಿ, ಮಗದಷ್ಟು ಈ ಸೇವೆಯನ್ನು ಮುಂದುವರಿಲಿ. ಮತ್ತೆ ಇನ್ನೇನು SSLC ಮಕ್ಕಳು ಒಂದು 3 ತಿಂಗಳು ಏನೋ ಎಕ್ಸಾಮ್ ಇದೆ, ಅವರು ಚೆನ್ನಾಗಿ ಓದ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಈ ದಿನ ಈ ಒಂದು ಸರ್ಕಾರಿ ಪ್ರೌಢಶಾಲೆ ಬಾಲಚಂದ್ರ ಶಾಲೆಯಲ್ಲಿ ಸೀತಾ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಏನು ಈ ಲೇಖನ ಸಾಮಗ್ರಿ ಮತ್ತು ಕ್ರೀಡಾ ಸಾಮಗ್ರಿಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ಅಂಬ್ಲಿಕಲ್ ಪಂಚಾಯತಿ ಅಧ್ಯಕ್ಷರಾಗಿರುವಂಥ ರಮೇಶಣ್ಣವರೇ, ಹಾಗೂ ಸೀತಾ ಫೌಂಡೇಶನ್ನ ಸಂಸ್ಥಾಪಕರಾಗಿರುವಂತಹ ಶ್ರೀ ಸಂಪತ್ ಕುಮಾರ್ ಅವರು ಆಗಮಿಸಿಲ್ಲ. ಅವರ ಒಂದು ಪರವಾಗಿ ಅವರಿಗೆ ಒಂದು ಸ್ವಾಗತ ಕೊಡ್ತಾ, ಸಂಪತ್ ಕುಮಾರ್ ಅವರೇ, ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಕಿರಣ್ ರವರೇ ಸದಸ್ಯರು, ಕೃಷ್ಣಮೂರ್ತಿರವರು ಸದಸ್ಯರು, ಹಾಗೂ ಎಲ್ಲ ಸದಸ್ಯರು, ಹಾಗೂ NSUI ಅಧ್ಯಕ್ಷರಾಗಿರುವಂಥ ಶ್ರೀಹರಿ ಅವರು, ಎಲ್ಲ ವಿದ್ಯಾರ್ಥಿಗಳೇ, ಈ ದಿನ ಸೀತಾ ಫೌಂಡೇಶನ್, ಈ ಫೌಂಡೇಶನ್ ಏನೋ ಒಂದು ನಮ್ಮ ಒಂದು ಪಂಚಾಯತಿಗೆ ಸೇರಿರುವಂಥ ಒಂದು ಸೇವಾ ಸಂಸ್ಥೆಯನ್ನು ಸ್ಥಾಪಿಸಿ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಸಂಸ್ಥಾಪಕರಾಗಿರುವಂತಹ ಸಂಪತ್ ಕುಮಾರ್ ಅವರಾಗಿರ್ಬೋದು, ಅವರ ಬೆಂಬಲಕ್ಕೆ ನಿಂತಿರುವ ಎಲ್ಲ ಸದಸ್ಯರಾಗಿರ್ಬೋದು, ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದಾರೆ. ಏನಪ್ಪ ಅಂದರೆ, ಎಲ್ಲ ದಾನಗಳಲ್ಲಿ ಉತ್ತಮವಾದ ದಾನ ಅಂದರೆ ವಿದ್ಯಾದಾನ ಅಂತ ಹೇಳ್ಬೋದು. ಎಷ್ಟೋ ಜನ ದುಡ್ಡನ್ನು ಸಂಪಾದನೆ ಮಾಡ್ಬೋದು, ಹಾಗೂ ಆಸ್ತಿ ಅಂತಸ್ತನ್ನು ಸಂಪಾದನೆ ಮಾಡ್ಬೋದು. ಅದು ವಿದ್ಯಾ ಮಕ್ಕಳಿಗೆ ದಾನ ಮಾಡುವಂಥ ಮನಸ್ಸು ಎಲ್ಲರಿಗೂ ಬರೋದಿಲ್ಲ. ಆ ಒಂದು ನಿಟ್ಟಿನಲ್ಲಿ ಈ ಫೌಂಡೇಶನ್ ಅವರು ಪಂಚಾಯತಿಯಲ್ಲಿ, ಈಗ ತಾನೇ ನಾನು ಕೇಳಲ್ಪಟ್ಟೆ, ಪಂಚಾಯತಿಯಲ್ಲಿ ಎಲ್ಲ ಮಕ್ಕಳಿಗೂ ಒಂದು ಲೇಖನ ಸಾಮಗ್ರಿಗಳನ್ನು ಮತ್ತು ಕ್ರೀಡಾ ಸಾಮಗ್ರಿಗಳನ್ನ ಕೊಡುಗೆಯಾಗಿ ನೀಡಿ ಅವರನ್ನು ಒಂದು ಪ್ರೇರೇಪಣೆ ಮಾಡುವಂಥ, ತಮ್ಮಿಂದ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ನೀಡಿ ಸಮಾಜದಲ್ಲಿ ಒಂದು ಶಾಲೆಗಳನ್ನು, ಅದು ಸಹ ಸರ್ಕಾರಿ ಶಾಲೆಗಳನ್ನು ಉಳಿಸುವಲ್ಲಿ ತಮ್ಮ ಒಂದು ಕೊಡುಗೆಯನ್ನು ನೀಡ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳಲ್ಲಿ ಓದುವಂಥ ಮಕ್ಕಳಿಗೆ ಈ ಒಂದು ಲೇಖನ ಸಾಮಗ್ರಿಗಳು ಹಾಗೂ ಕ್ರೀಡಾ ಸಾಮಗ್ರಿಗಳು ತುಂಬಾ ಉಪಯೋಗ ಆಗ್ತವೆ. ಅದನ್ನು ಮನಗಂಡು ಮಕ್ಕಳಲ್ಲಿ ಒಂದು ವಿದ್ಯಾಭ್ಯಾಸವನ್ನು ಹೆಚ್ಚಿಸಬೇಕು, ಪ್ರೋತ್ಸಾಹ ನೀಡಬೇಕು. ಶಾಲೆಗಳನ್ನು ಮುಖ್ಯವಾಗಿ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಅಂತ ಅಂಬ್ಲಿಕಲ್ ಪಂಚಾಯತ್ ಪ್ರಾರಂಭ ಮಾಡಿದ್ದಾರೆ. ಒಂದು ಗಡಿ ಭಾಗದಲ್ಲಿರುವ ಕನ್ನಡ ಶಾಲೆಗಳನ್ನು ಅನೇಕ ಶಾಲೆಗಳು ಮುಚ್ಚೋಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಶಾಲೆಗಳನ್ನು ಉಳಿಸ್ಬೇಕು, ಶಾಲೆಗಳಿಗೆ ನಮ್ಮ ಕೊಡುಗೆ ಏನಾದರೂ ಇರಬೇಕು, ಈ ಸರ್ಕಾರಿ ಶಾಲೆಗಳನ್ನ ಉಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸಮಾಜದ ಅವರ ಒಂದು ಜವಾಬ್ದಾರಿಯನ್ನು ಅರಿತುಕೊಂಡು ಸರ್ಕಾರ ಅನೇಕ ಒಂದು ಕಾರ್ಯಕ್ರಮಗಳ ಮೂಲಕ ಮಕ್ಕಳಿಗೆ ಅನೇಕ ಒಂದು ವಿದ್ಯಾಭ್ಯಾಸ ನೀಡುವಂಥ ಎಲ್ಲ ಯೋಜನೆಗಳನ್ನು ನೀಡ್ತಾ ಇದೆ. ಈ ಎಲ್ಲ ಯೋಜನೆಗಳು ಸರ್ಕಾರದೊಂದಿಗೆ, ಸರ್ಕಾರ ಮಾತ್ರ ಇದರಲ್ಲಿ ಪಾಲ್ಗೊಂಡು ಸಾಕಾಗೋದಿಲ್ಲ. ನಾವು ಸಹ ಕೈ ಜೋಡಿಸಿ ಶಾಲೆಗಳನ್ನು ಉಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ಒಂದು ಮನಸ್ಸನ್ನು ಮಾಡಿ ಈ ಒಂದು ಉತ್ತಮ ಕಾರ್ಯಕ್ರಮಗಳನ್ನು ಏನು ಮಾಡ್ಕೊಂಡಿದ್ದಾರೆ, ಇದು ತುಂಬ ಹೆಮ್ಮೆಯ ಒಂದು ವಿಷಯ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥ ಸಂದರ್ಭದಲ್ಲಿ ಅವರು ನೀಡ್ತಂತಹ ಈ ಒಂದು ಕೊಡುಗೆಗಳು ಮಕ್ಕಳಿಗೆ ತಲುಪಿ ಎಲ್ಲ ಶಾಲೆಗಳನ್ನು ಉಳಿಸುವಂಥ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಇವರು ಹಮ್ಮಿಕೊಂಡು ಬರಲಿ. ದೇವರು ಎಲ್ಲ ಒಂದು ಶಕ್ತಿಯನ್ನು, ಬಲವನ್ನು ಈ ಸೀತಾ ಫೌಂಡೇಶನ್
ಆ ಒಂದು ಟ್ರಸ್ಟ್ಗೆ ನೀಡಿ ಇನ್ನೂ ಇನ್ನು ಮುಂದೆ ಒಳ್ಳೆ ಒಳ್ಳೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈ ಶಾಲೆಗಳನ್ನ ಉಳಿಸುವಂತಹ ಒಂದು ಕಾರ್ಯ ಕೈಗೊಳ್ಳಿ, ಅವರ ಒಂದು ಯಶಸ್ಸು ಸಿಗ್ಲಿ ಅಂತ ಹೇಳ್ತಾ, ಹಾಗೆ ಈ ಒಂದು ಲೇಖನ ಸಾಮಗ್ರಿಗಳನ್ನ ಕೊಡುವಂತ ಪ್ರಾರಂಭ ಮಾಡಿದ್ದಾರೆ. ಇನ್ನು ಅನೇಕ ಸಮಸ್ಯೆಗಳಿರ್ತವೆ, ಅದನ್ನೆಲ್ಲ ಅವರು ಮನಗಂಡು ಏನೇನು ಸಮಸ್ಯೆಗಳಿದೆ ಆ ಒಂದು ಸಮಸ್ಯೆಗಳನ್ನ ಕಾರ್ಯರೂಪಕ್ಕೆ, ಸಮಸ್ಯೆಗಳನ್ನು ತೀರಿಸುವಲ್ಲಿ ಕಾರ್ಯರೂಪಕ್ಕೆ ತರುವಂತ ಒಂದು ಯಶಸ್ಸು ಸಿಗ್ಲಿ ಹಾಗೆ ಹೇಳ್ತಾ, ನಮ್ಮ ಶಾಲೆಗೂ ಅಷ್ಟೇ, ಸರ್ಕಾರಿ ಪ್ರೌಢಶಾಲೆ ಇಲ್ಲಿ ಈ ಪಂಚಾಯತಿಗೆ ಏನ್ ನಿಮ್ಮ ಒಂದು ಫೌಂಡೇಶನ್ ಇದೆ, ಈ ಫೌಂಡೇಶನ್ ಸೇರುವಂತ ಪಂಚಾಯತಿಗೆ ಇರುವಂತ ಒಂದೇ ಒಂದು ಸರ್ಕಾರಿ ಪ್ರೌಢಶಾಲೆ, ಸರ್ಕಾರಿ ಬಾಳಸಂದ್ರದ ಪ್ರೌಢಶಾಲೆ. ಈ ಶಾಲೆ ಇಲ್ಲೂ ರೂಪುಗೊಳ್ಬೇಕಂದ್ರೆ ಅನೇಕ ದಾನಿಗಳಿಂದನೇ ಆಗಿರೋದು. ಇಲ್ಲಿ ಜಾಗವನ್ನ, ಇಷ್ಟೊಂದು ಮೈದಾನವನ್ನ, ಇಷ್ಟೊಂದು ಜಾಗವನ್ನ ಈ ಊರಿನ ಗ್ರಾಮಸ್ಥರು ದಾನವಾಗಿ ನೀಡಿ, ಸರ್ಕಾರಿ ಜಾಗವಲ್ಲಿದ್ದು ದಾನವಾಗಿ ನೀಡಿ ಈ ಒಂದು ಊರಿಗೆ ಒಂದು ಸರ್ಕಾರಿ ಪ್ರೌಢಶಾಲೆ ಬರಬೇಕು ಅಂತ ಹೇಳ್ಬಿಟ್ಟು ದಾನವಾಗಿ ನೀಡಿ ಮನಸ್ಸು ಮಾಡಿ ಅವಾಗ ಇಲ್ಲೊಂದು ಶಾಲೆಯನ್ನು ಕಟ್ಟಿದ್ದಾರೆ. ಆಮೇಲೆ ಕೂಡ ಶಾಲೆಯನ್ನು ಉಳಿಸ್ಕೊಳ್ಳುವಲ್ಲಿ ನಮ್ಮ ಊರಿನ ಗ್ರಾಮಸ್ಥರು ಆಗಿರ್ಬೋದು, ಸಮಾಜ ಸೇವಕರು, ಅವ್ರಿಗೆ ಗೊತ್ತಿರೋ ಸಮಾಜ ಸೇವಕರನ್ನ ಅವರು ಸಂಪರ್ಕ ಮಾಡಿ ಅನೇಕ ಕಾರ್ಯಕ್ರಮಗಳನ್ನ, ಅನೇಕ ಅನುದಾನಗಳನ್ನ ಪಡ್ಕೊಂಡ್ಬಂದು ಶಾಲೆಯನ್ನ ಉಳಿಸ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಹೋರಾಡ್ತಾ ಇದ್ದಾರೆ. ನಮಗೆ ಒಂದು ಇದರ ಒಂದು ಏನಂದ್ರೆ, ಮಕ್ಕಳು ಒಂದು ಬೇರೆ ಊರುಗಳಿಂದ, ಮಾರಂಡಳ್ಳಿ ಆಗಿರ್ಬೋದು, ಅನ್ನಹಳ್ಳಿ ಆಗಿರ್ಬೋದು, ಬೇರೆ ಊರುಗಳಿಂದ ಮಕ್ಕಳು ಬರ್ಬೇಕಾದ್ರೆ ತೊಂದರೆ ಆಗ್ತಾ ಇತ್ತು. ಆಗ ಪೋಷಕರೆಲ್ಲ ನಮ್ಮ ಮಕ್ಕಳನ್ನ ಇಲ್ಲಿ ಸೇರಿಸ್ಬೇಕಂತ ಹೇಳಿದ್ರೆ, ನಿಮ್ಗೆ ಏನಾದ್ರು ಒಂದು ವಾಹನ ವ್ಯವಸ್ಥೆ ಮಾಡಿಕೊಟ್ರೆ ಮಕ್ಕಳಿಗೆ ಅಲ್ಲಿ ನಾವು ಅನುಕೂಲ ಆಗುತ್ತೆ ಅಂತ ಹೇಳಿದಾಗ, ಆ ಊರವರೇ, ಊರಿನ ಗ್ರಾಮಸ್ಥರಾಗಿರ್ಬೋದು, ರಮೇಶನವರು ಮತ್ತೆ ತಿಮ್ರಾಬ್ ಸರ್ ಅವರು, ಸುಬ್ರಾಬ್ ಸರ್, ಮೇರೆ ಎಲ್ಲ ಗ್ರಾಮಸ್ಥರು ಮತ್ತೆ ಬೇರೆ ದಾನಿಗಳಿಂದ ಅನುದಾನವನ್ನು ತಗೊಂಡ್ಬಂದು ಪ್ರತಿ ತಿಂಗಳು ಒಂದು ವಾಹನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅವರು ವಾಹನ ವ್ಯವಸ್ಥೆ ಮಾಡಿಕೊಟ್ಟು ಪ್ರತಿದಿನ ಮಕ್ಕಳನ್ನ ಕರ್ಕೊಂಡ್ಬರೋದು ಮತ್ತು ಕರ್ಕೊಂಡು ಹೋಗುವಂತ ವ್ಯವಸ್ಥೆಯನ್ನು ಅವ್ರು ಮಾಡಿಕೊಟ್ಟು ಈ ಒಂದು ಶಾಲೆಯನ್ನು ಉಳಿಸುವಲ್ಲಿ ಅವರು ಸಹ ಎಲ್ಲ ಗ್ರಾಮಸ್ಥರು ತಮ್ಮದೇ ಒಂದು ಸೇವೆಯನ್ನ ಕೊಡ್ತಾ ಇದ್ದಾರೆ. ಈ ಒಂದು ನಿಟ್ಟಿನಲ್ಲಿ ಒಂದು 5 ವರ್ಷದಿಂದ ಈ ಒಂದು ಸೇವೆಯನ್ನು ಕೊಡ್ತಾ ಇದ್ದಾರೆ. ನಾನು ಸೀತಾ ಫೌಂಡೇಶನ್ ಅವ್ರಿಗೂ ತಮಗೂ ಸಹ ಈ ಒಂದು ವೇದಿಕೆ ಮೂಲಕ ಮನವಿ ಮಾಡೋದೇನೆಂದ್ರೆ, ನಮ್ಮ ಗ್ರಾಮಸ್ಥರು ಏನಾಗಿರ್ತಾರೆ, ಒಂದು ರೈತರು, ಒಂದು ಕೃಷಿ ಕಾರ್ಮಿಕರು, ಅವರು ಒಂದು 5 ವರ್ಷದಿಂದ ಕಷ್ಟಪಟ್ಟು ಒಂದು ವಾಹನವನ್ನ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ತಮ್ಮ ಫೌಂಡೇಶನ್ ಕಡೆಯಿಂದ ಸಹ ಏನಾದರೂ ಒಂದು ಅನುಕೂಲ ಮಾಡಿ ನಮ್ಮ ಶಾಲೆಗೆ ಒಂದು ಸಣ್ಣದಾಗಿ ಶಾಲಾ ವಾಹನವೇನಾದರೂ ಒಂದು ಮಾಡಿಕೊಟ್ರೆ ಅದನ್ನು ಉಳಿಸ್ಕೊಂಡು, ಏನಂದ್ರೆ ಇಲ್ಲಿ ಬರ್ತಾ ಬರ್ತಾ ಏನಾಗ್ತದೆ ಅಂದ್ರೆ, ಈಗ ಬೇರೆ ಬೇರೆ ಊರುಗಳಿಂದ, ತುಂಬಾ ದೂರದ ಊರುಗಳಿಂದ ವಾಹನಗಳು ಇಲ್ಲಿರುವಂತ ಹತ್ತಿರದ ಶಾಲೆಗಳಿಗೆ ಹೋಗ್ತಾ ಇರೋದ್ರಿಂದ ಏನಾಗ್ತದೆ ಅಂದ್ರೆ, ಪೋಷಕರು ಶಾಲಾ ವಾಹನಗಳಿಗೆ ಮಾರು ಹೋಗ್ಬಿಟ್ಟು ಮಕ್ಕಳನ್ನ ಅದಕ್ಕೆ ಬೇರೆ ಶಾಲೆಗಳಲ್ಲಿ ಸೇರಿಸ್ಕೊಂಡು ಆ ವಾಹನಗಳಲ್ಲಿ ಕಳಿಸ್ಕೊಡೋ ಅಂತ ವ್ಯವಸ್ಥೆ ಆಗ್ತಾ ಇದೆ. ಅದರಿಂದ ಸರ್ಕಾರಿ ಪ್ರೌಢಶಾಲೆ ಉಳಿಸ್ಬೇಕಂದ್ರೆ, ಸರ್ಕಾರಿ ಶಾಲೆ ಉಳಿಸ್ಬೇಕಂದ್ರೆ ನಿಮ್ಮ ಒಂದು ನೆರವಿನಿಂದ ಏನಾದ್ರು ಒಂದು ವಾಹನ ವ್ಯವಸ್ಥೆ ಮಾಡಿಕೊಟ್ರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ. ಇಲ್ಲಿಂದ ಈ ಮಕ್ಕಳು ಬರೋದಕ್ಕೆ ರಸ್ತೆ ವ್ಯವಸ್ಥೆ ಸರಿಯಾಗಿಲ್ಲ, ಆದ್ರಿಂದ ಬಸ್ ವ್ಯವಸ್ಥೆ ಇಲ್ಲ. ಅದ್ರ ಮಕ್ಕಳು ಬರೋದಕ್ಕೆ ಅನುಕೂಲ ಆಗ್ಬೇಕಂದ್ರೆ ಒಂದು ವಾಹನವನ್ನ ತಮ್ಮ ಸಂಸ್ಥಾಪಕರಾದ ಸಂಪತ್ ಕುಮಾರ್ ಅಲ್ಲಿ ನಾನು ಮನವಿ ಮಾಡೋದಂದ್ರೆ, ಏನಾದ್ರು ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಮುಂದಿನ ದಿನಗಳಲ್ಲಿ ಈ ಒಂದು ಶಾಲೆ ಸಹ, ನಮ್ಮ ಪಂಚಾಯತಿಯಲ್ಲಿರುವಂತಹ ಈ ಒಂದು ಶಾಲೆಯನ್ನು ಸಹ ಉಳಿಸ್ಕೊಂಡು ನಾವು ಇನ್ನೂ ಸ್ವಲ್ಪ ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಗೆ ಮಾಡಿ ಈ ಒಂದು ಶಾಲೆಯನ್ನು ಅಭಿವೃದ್ಧಿ ಮಾಡೋದಲ್ಲಿ ನಿಮ್ಮ ಒಂದು ನೆರವನ್ನ ನೀಡಬೇಕು ಅಂತ ಹೇಳ್ಬಿಟ್ಟು ನಾನು ವೇದಿಕೆ ಮೂಲಕ ಒಂದು ಮನವಿಯನ್ನು ಸಲ್ಲಿಸ್ತಾ, ಏನು ಇವತ್ತು ಕಾರ್ಯಕ್ರಮ ಕೊಡ್ತಾ ಇದ್ದೀರಿ, ಈ ಒಂದು ಕಾರ್ಯಕ್ರಮ ಯಶಸ್ಸಾಗಲಿ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ನಿಮ್ಮಿಂದ ಮೂಡಿ ಬರಲಿ ಅಂತ ಕೇಳ್ಕೊಂತ ನಾನು ಒಂದೆರಡು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.